ಕುಡ್ ನಾಟ್ ಗಿವ್ ಇಟ್ ಅ ನೇಮ್ ಪ್ರಾಪರ್ಟಿ ಎಕ್ಸ್ಟೆನ್ಷನ್ ಇದು. ಸೊ ಏನು ನೋಡಿದ್ರೆ ನಾವು ಇವೆರಡು ಭಾಗ ಆ್ಯಡ್ ಮಾಡಿ ಒರಿಜಿನಲ್ ಉತ್ತರ ಬರುತ್ತೆ ಅಂಥೇಳಿ. ಇವಾಗ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಫ್ ಆಫ್ 2a - x ಇಫ್ ಇಟ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ನಮ್ಮ ಕೊನೆಯ ಉತ್ತರ 2 ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರುತ್ತೆ. ಇಂಟಿಗ್ರೇಟೆಡ್ ಫ್ರಮ್ 0 to a ಅಂತ ಹೇಳ್ತು ಅಂದರೆ ಈ ಭಾಗ ಮತ್ತು ಈ ಭಾಗ ಎರಡು ಒಂದೇ ಇತ್ತು ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಏರಿಯಾ ನೋಡೋದಕ್ಕಲ್ಲ ಏರಿಯಾ, ಇದು 10 ಇದು 10 ಇತ್ತು ಅಂತ ಹೇಳಿದ್ರೆ 20 ಆಗುತ್ತೆ ಅಲ್ವಾ. ಬಟ್ ಯಾವಾಗ ಒಂದೇ ಆಗುತ್ತದೋ ಇದು ನೋಡಿ, ಇದು ಈ ಭಾಗ ಒಂದೇ ತಾನೆ. ಸೊ ಈ ಥರ ಗ್ರಾಫ್ಸ್ ಇದ್ದಾಗ ಅದು ಒಂದೇ ಆಗುತ್ತೆ. ಸೊ ಈ ಒಂದು ಯಾವುದನ್ನ ಒಂದು ಭಾಗ ಕಂಡುಹಿಡಿದು ಡಬಲ್ ಮಾಡ್ತು ಅಂತ ಹೇಳಿದ್ರೆ ಪೂರ ಭಾಗ ಬರುತ್ತೆ ಅಲ್ವಾ. ಅದು ನಿಮ್ಮ ಮೊದಲನೆಯ ಸಬ್ ಪ್ರಾಪರ್ಟಿ. ಎರಡನೇದು ಹೇಗಂತ ಹೇಳಿದ್ರೆ ಇದರಲ್ಲಿ ಒಂದು ಭಾಗ ಮತ್ತೊಂದು ಭಾಗ ನೆಗೆಟಿವ್ ಆಗಿತ್ತು ಅಂತ ಹೇಳ್ತು ಅಂದರೆ, ಉದಾಹರಣೆಗೆ ಇದು ಈ ಭಾಗ ದೇ ಆರ್ ನೆಗೆಟಿವ್ ಆಫ್ ಈಚ್ ಅದರ್. ಈ ಥರ ಇದ್ದಾಗ ಇವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ? 0 ಬರುತ್ತೆ ಅಲ್ವಾ. ಸೊ ಇಲ್ಲಿನ ಎಕ್ಸ್ಪ್ರೆಷನ್ ಏನಪ್ಪ ಅಂತ ಹೇಳಿದ್ರೆ 2x ಅಲ್ಲ x - 6 ದ ಹೋಲ್ ಸ್ಕ್ವೇರ್ ಫ್ರಮ್ 0 to 6. ಇದು 6 ಅಂತ ಹೇಳೋದು 2a ಆ್ಯಕ್ಚುಲಿ 6 ಅಂತ ಹೇಳೋದು. ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ, 0 to 6 ಮತ್ತು 6 to 12 ಸರಿನಾ. ಸೊ 6 ಮೊದಲಾಗಿ 6 ಆಮೇಲೆ ಏನಾಗ್ತಾಯಿದೆ ಕರೆಕ್ಟಾಗಿ 6ವರೆಗೂ 6 + 6 12, 6 - 6 0. ಏನು ಬೇಕಾದ್ರೂ ಮಧ್ಯೆ ಆಗಿರ್ಬೋದು. ಆಯ್ತು, ಐ ಟುಕ್ 6. ಸೊ ಬೇಸಿಕಲಿ ನಮ್ಮ ಇಂಟಿಗ್ರೇಷನ್ನು ಝೀರೋ ಟು 2a ಅಂತ ಹೇಳಿದ್ರೆ ಇಲ್ಲಿ 12 ಆಗುತ್ತೆ, ಯಾಕಂದರೆ 0 to 6 ಅಲ್ಲ 0 to 12 ಆಯಿತಾ. ಇದು x - 6 ದ ಹೋಲ್ ಸ್ಕ್ವೇರ್ dx ಇದೆ. ದಿಸ್ ಇಸ್ ಸೇಮ್ ಆಸ್ ಕ್ಯಾಲ್ಕುಲೇಟಿಂಗ್ 0 to 6 x - 6 the whole square dx 2 times ಆಯಿತಾ. ಅದೇ ಇದು ನಿಮ್ಮ ಗ್ರಾಫು. ಅದೇ ಈ ಗ್ರಾಫ್ ಹೋಯ್ತು ಅಂತ ಹೇಳಿದ್ರೆ ಇದೇನಪ್ಪ ಅಂತ ಹೇಳಿದ್ರೆ ಇದು ಇಲ್ಲಿನ ಉದಾಹರಣೆ ಏನಂತ ಹೇಳಿದ್ರೆ x - 6. ಸೊ 0 to 6 ಇದು ಕೂಡ. ಸೊ ಇದರಲ್ಲಿ 0 to 12 x - 6 dx is equal to 2 times of 0 to 6 x minus 2 ಅಲ್ಲ, ಇದು ಏನು ಬರ್ತೀನಿ ಇದನ್ನು 0 ಇದು. ದಿಸ್ ಇಸ್ ಈಕ್ವಲ್ ಟು 0 ಫಾರ್ ದಿಸ್ ರೀಸನ್ ಆಯಿತಾ. ಇದು ನಿಮ್ಮ ಕೇಸ್ 2, ಇದು ನಿಮ್ಮ ಕೇಸ್ 1.